ಇನ್ನು ಚುನಾವಣಾ ಬಾಂಡ್ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ ಬಿಜೆಪಿಗರ ವಿರುದ್ಧ ಎಫ್ಐಆರ್ ಆಗಿದೆ. ಸೊ ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ, ಈ ತನಿಖೆಯನ್ನು ನಾವು ಎದುರಿಸುತ್ತೇವೆ ಅಂತ ಎಂಎಲ್ಸಿ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಇವರಿಗೆ ಎಫ್ಐಆರ್ ದಾಖಲಿಸಿದ್ದಾರೆ. ಚುನಾವಣಾ ಬಾಂಡು ವೈಯಕ್ತಿಕವಾಗಿ ತಗೊಂಡಿರೋದಲ್ಲ. ಚುನಾವಣಾ ಬಾಂಡು ಅದನ್ನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಅದರ ನಂತರ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ನಿಧಿ ಸಂಗ್ರಹಿಸೋದಕ್ಕೆ ಒಂದು ಪಾರದರ್ಶಕವಾಗಿರೋ ವ್ಯವಸ್ಥೆಯನ್ನು ಹುಟ್ಟುಹಾಕಿದ್ದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಆಯಾ ಪಕ್ಷಗಳ ಸಾಮರ್ಥ್ಯ, ಬೆಂಬಲ, ಹಿತೈಷಿಗಳ ಅನುಗುಣವಾಗಿ ಚುನಾವಣಾ ಬಾಂಡ್ ಸಿಕ್ಕಿದೆ. ಕಾಂಗ್ರೆಸ್ಸಿಗೆ ಬಂದಿಲ್ವೇನು ಚುನಾವಣಾ ಬಾಂಡು? ಮುಂಚೆ ಸೂಟ್ಕೇಸಲ್ಲಿ ಮೂಟೆಯಲ್ಲಿ ಕದ್ದು ತಗೊಳ್ಳೋರು. ಆದರೆ ಮೋದಿಯವರು ಚುನಾವಣೆಯಲ್ಲೂ ಒಂದು ಪಾರದರ್ಶಕತೆಯನ್ನು ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಚುನಾವಣಾ ಬಾಂಡನ್ನು ತಂದರು. ಸರಿನೋ ತಪ್ಪೋ ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಸುಪ್ರೀಂ ಕೋರ್ಟು ಅದಕ್ಕೆ ನಿರ್ಬಂಧವನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿರ್ಬಂಧ ಹೇರ್ತು. ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸೋದು, ಪಾರದರ್ಶಕವಾದ ವ್ಯವಸ್ಥೆ ತಪ್ಪೋ ಅಥವಾ ಕದ್ದು ಸೂಟ್ ಕೇಸಲ್ಲಿ ತಗೊಳ್ತಿದ್ದು ತಪ್ಪೋ? ಈ ಕಾಂಗ್ರೆಸ್ ಹೇಳ್ತಾ ಇದೆ ಕದ್ದು ಸೂಟ್ ಕೇಸಲ್ಲಿ ತಗೊಳ್ತಿರೋದು ಸರಿ. ಈಗ ಚುನಾವಣೆಗೆ ದುಡ್ಡು ಖರ್ಚಾಗಿ ಆಗುತ್ತೆ. ಪಾರದರ್ಶಕವಾದ ವ್ಯವಸ್ಥೆ ಯಾರು ಕೊಟ್ಟರು, ಎಷ್ಟು ಕೊಟ್ಟರು, ಯಾರಿಗೆ ಕೊಟ್ಟರು ಅನ್ನೋ